ಥೋ ನಾಕಂದು ಹೋಗಪ್ಪ ಅಂತ ಅವನ ಅಜ್ಜಿ ಥೂ. ಮೊದಲನೇ ಮ್ಯಾಚು ಮಗ, ಮೊದಲನೇ ಮ್ಯಾಚು ಎಂಥ ಒಳ್ಳೆ ಮ್ಯಾಚ್, ಗೆದ್ದೇ ಬಿಟ್ವಿ ಅನ್ನೋ ಹತ್ರ ಇತ್ತು ಅಲ್ಲಿ ಸೀನು. ಈ ನನ್ನ ಮಕ್ಕಳು ಪುಣೇರಿ ಪಲ್ಟನ್ ಸರ್ ಹಿಂಗೆ ಮಾಡ್ಕೊಂಬಿಟ್ಟು ಗೆದ್ಬಿಟ್ರಲ್ಲ ಈ ಮ್ಯಾಚ್ನ. ಏನು ಅಂಪೈರ್ಗೆ ಥರ್ಡ್ ಅಂಪೈರ್ ಹೋಗಿಬೇಕು, ಫಸ್ಟು ಕ್ಯಾಕರ್ಸ್ ಮಗಕ್ಕೆ ಹೋಗಿಬೇಕು ಅಲ್ಲಿ. ಏನು ಬದನೇಕಾಯಲ್ಲಿ ಜರ್ಸಿ ಪುಲ್ಲಿಂಗು ಲೌಡಾ ಪುಲ್ಲಿಂಗ್ ಅನ್ಕೊಂಡು ಏನು ಜರ್ಸಿ ಪುಲ್ಲಿಂಗಲ್ಲಿ ಜರ್ಸಿ ಪುಲ್ ಆಗೈತೆ ಗುರು. ಅಲ್ಲಿ ಕಾಲು ಹಿಡ್ಕೊಂಡಿಲ್ವ ಅಲ್ಲಿ, ಎರಡು ಕಾಲೂ ಅಲ್ಲಿ ಪಂಕಜ್ ಅವ್ರದ್ದು ಎರಡು ಕಾಲು ಹಿಡ್ಕೊಂಡು ಲಾಕ್ ಮಾಡ್ಕೊಂಡವ್ರು. ಇನ್ನೇನು ಬದನೇಕಾಯಿ ಜರ್ಸಿ ಹೇಳಿದ್ರೇನೆ, ಇನ್ನೇನು ಹೇಳಿದ್ರೇನಲ್ಲಿ ವಾರ್ನಿಂಗ್ ಕೊಟ್ಟಿದ್ರಾಗಿತ್ತಲ್ಲಿ ಅದಕ್ಕೆ. ಅಲ್ಲಿ ರೇಡರ್ನೇನೆ ಸೇಫ್ ಮಾಡಿಬಿಟ್ರೆ ಅವರಲ್ಲಿ. ಸೀರಿಯಸ್ಲಿ ಇವ್ರು ಹಂಗಂತೂ ಸಿಕ್ಕಾಪಟ್ಟೆ ಹೊಡೆದೋಗ್ಬಿಡ್ತು ಆ ಮೂಮೆಂಟು. ಒಂದು ಪಾಯಿಂಟ್ ಇತ್ತು ಗುರು, ಈಕ್ವಲೈಸರ್ ಬರ್ತಾನೆ ಇರಲಿಲ್ಲ ಅಲ್ಲಿ, 32 ಆಗ್ತಾನೆ ಇರಲಿಲ್ಲ ಅಲ್ಲಿ. ಏನು ನಮ್ಮ ಪರವಾಗಿ ಆಗಬೇಕು ಅಂತ ಅಲ್ಲ, ಜರ್ಸಿ ಪುಲ್ ಆಗಿದ್ದಿದ್ರೆ ಅದರಿಂದ ಏನಾರು ಅವ್ರು ನಿಲ್ತಿದ್ದಿದ್ರೆ ಅದು ಕೊಡ್ಬೋದಾಗಿತ್ತು. ಆ ಜರ್ಸಿ ಪುಲ್ಲಿಂಗ್ ಅಂತ ನಿರ್ಣಯ ಮಾಡ್ತಾರಲ್ಲ, ಅದರಿಂದನೇ ಇವತ್ತು ನಮಗೆ ಬ್ಯಾಕ್ ಫೈರ್ ಆಗಿರೋದು. ನಾವು ಗೆದ್ದಿದ್ವಿ ಆ್ಯಕ್ಚುಲಿ ಮ್ಯಾಚ್ನ. ಅಂಪೈರ್ ಮಾಡಿದಂಥ ಮೋಸದಿಂದ ಇವತ್ತು ನಾವು ಮ್ಯಾಚ್ನ ಸೋತಿದ್ದೀವಿ ಮಗ. ಏನು ಟೈ ಬ್ರೇಕರ್ಲ್ಲಿ ಆಡಬೇಕಾಗಿತ್ತಪ್ಪ ಅಂತ ಹೇಳಿ, ಟೈ ಬ್ರೇಕರಲ್ಲಿ ಈಕ್ವಲ್ ಆಗಿತ್ತು ತಾನೆ, ಗೆಲ್ಲಬೇಕಾಗಿತ್ತು ಆಡ್ಬಿಟ್ಟು ಅಲ್ಲಿ ದಿಲ್ದಾರಾಗಿ ಆಡ್ಬಿಟ್ಟು ಅಂತ. ಅಲ್ಲೂ ಕೂಡ ಅಷ್ಟೇ ಅಂಕುಶ್ ಅವ್ರು ಯಾವಾಗ ಟ್ಯಾಕಲ್ ಮಾಡಿದ್ರೋ ನಜ್ಜಿ ಅವಾಗ ನಮ್ಮದೇ ಗೇಮ್ ಅಂತ ಅನ್ಕೊಂಬಿಟ್ವಿ. ಆಮೇಲೆ ಇವ್ರು ಮೋಹಿತ್ ಅವ್ರು ಹೋಗ್ಬಿಟ್ಟು ಮೋಹಿತಲ್ಲ ಆಕಾಶ್ ಹಿಂದೆ ಅವ್ರು ಹೋಗ್ಬಿಟ್ಟು ಟಕ್ಕನಂಗೆ ಟ್ಯಾಕಲ್ ಆಗೋಗ್ಬಿಟ್ರಲ್ಲ. ಆಕಾಶ್ ಹಿಂದೆ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಜಾಸ್ತಿ, ಯಾಕಂದರೆ ಅವರೇ 12 ಪಾಯಿಂಟ್ನ ಎತ್ಕೊಂಡ್ಬಂದಿರೋದಿಲ್ಲಿ. ಅವ್ರು ಟ್ಯಾಕಲ್ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅವರೇ ಹೋಗಿ ಟ್ಯಾಕಲ್ ಆಗ್ಬಿಟ್ರಲ್ಲ, ಅಲ್ಲಿ ನಮಗೆ ಬ್ಯಾಕ್ ಫೈರ್ ಆಗೋಗ್ಬಿಡ್ತು. ಏನೂ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಮೋಸನೋ ಪಾಸನೋ ಒಟ್ಟಲ್ಲಿ ಸೋತಿದ್ದೀವಿ, ಸೋಲಲ್ಲ ನಮ್ಮದು, ಬಟ್ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಬಂದ್ಬಿಡಿದೆ ಆಲ್ರೆಡಿ 2 ಪಾಯಿಂಟ್. ಇವಾಗ ನೋಡಿ ಟೈ ಬ್ರೇಕರ್ ಅನ್ನೋದು ಒಟ್ಟಲ್ಲಿ ಮಜಾ ಅಂತೂ ಇತ್ತು ಇವತ್ತು ಮ್ಯಾಚಲ್ಲಿ, ಮಜಾ ಇಲ್ಲ ಅಂತಲ್ಲ. ಅವರು ಸಖತ್ತಾಗಿ ಆಡಿದ್ರೆ, ಅವರೇನು ಕೊಲ್ಟೆ ಆಡ್ಬಿಟ್ಟು ಗೆದ್ಬಿಟ್ರು ಅಂತ ಹೇಳ್ತಿಲ್ಲ, ಅವರು ಕೂಡ ಸಾಕಾದ ಫೈಟ್ನ ಕೊಟ್ಟಿದ್ದಾರೆ. ಏನು ಗುರು ಫೈಟ್ ಕೊಟ್ಟಿದ್ದವು ಪುಣೇರಿ ಪಲ್ಟನ್ಸು ಬೆಂಗಳೂರು ಬುಲ್ಸ್ಗೆ. ಇವ್ರೇನು ಕೊಟ್ಟಿದ್ದು ಅವರಿಗೆ ಫೈಟು ಅಲ್ಲಿ. ಫಸ್ಟ್ ಹಾಫಲ್ಲಿ ಆಲ್ ಔಟೇ ಆಗಿಲ್ಲ ಅಲ್ಲಿ, ಎರಡು ತಂಡನೂ ಆಲ್ ಔಟ್ ಆಗುವಂಥ ಸೀನ್ ಬರುತ್ತೆ, ಅಷ್ಟರಲ್ಲಿ ಯಾರು ಬಂದ್ಬಿಟ್ಟು ತಗೊಂಡು ಹೊರಟೋಗ್ಬಿಡ್ತಾರೆ ಪಾಯಿಂಟ್ನ. ಪಂಕಜ್ ಅವರು ಸೂಪರ್ ರೈಡ್ ಮಾಡ್ತಾರೆ ಆಲ್ ಔಟ್ ಆಗೋವಂಥ ಸೀನಲ್ಲಿ, 4 ಪಾಯಿಂಟ್ ತಗೊಂಡು ಹೊರಟೋಗ್ಬಿಡ್ತಾರೆ ಬಂದ್ಬಿಟ್ಟು. ಒಬ್ಬರೇ ಇರ್ತಾರೆ ಕೋರ್ಟಲ್ಲಿ. ಆಲ್ ಔಟ್ ಎಷ್ಟು 8 ನಿಮಿಷ ಏನೋ ಇತ್ತು, 7 ನಿಮಿಷ ಇತ್ತು ಆಲ್ ಔಟ್ ಬಂದಾಗ. ನಮ್ಮ ಬೆಂಗಳೂರು ಬುಲ್ಸೇ ಆಲ್ ಔಟ್ ಆಗಿರೋದು, ಅವ್ರು ಆಲ್ ಔಟೇ ಆಗಿಲ್ಲ ಅಲ್ಲಿ ಸೀನು. ಅವಳಾದರೂ ಕೂಡ ನಾವೇ ಗೆಲ್ಲ ಥರ ಇದ್ದಿದ್ದು. ಲಾಸ್ಟಲ್ಲಿ ಎಲ್ಲ ಉಣ್ಕೊಂಡು ಹೋಯ್ತಲ್ಲಿ. ಏನು ಡಿಫೆನ್ಸ್ನ ತೋರಿಸಿದ್ದು ಇವತ್ತು ಅಂಕುಶ್ ಅವ್ರು, ನಮ್ಮ ಕ್ಯಾಪ್ಟನು ವೈಸ್ ಕ್ಯಾಪ್ಟನಿಗೆ ಕ್ರೆಡಿಟ್ ಕೊಡಲೇಬೇಕು. ಇಲ್ಲ ಅಂತಂದರೆ ನಾವು ಈ ಥರ ಸೀನಲ್ಲೇ ಇರ್ತಾ ಇರಲಿಲ್ಲ. ಲಾಸ್ಟ್ ಮೂಮೆಂಟ್ಗೆ ಹೆಂಗೆ ಪಾಯಿಂಟ್ ಎತ್ಕೊಂಡ್ಬಂದ್ರು ಅಂತಂದರೆ, ಅಂಕುಶ್ ಅವ್ರು ಮಾಡಿದಂಥ ಲಾಸ್ಟ್ ಮೂಮೆಂಟ್ ಟ್ಯಾಕಲ್ಲು ಜೊತೆಗೆ ಆಕಾಶ್ ಹಿಂದೆ ಅವ್ರು ತೊಗೊಂಬಂದಂಥ ಪಾಯಿಂಟ್, ಅದು ಅಸ್ಲಾಂ ಇನಾಂದ ಅವರು ಜೊತೆ ಗೌರವ್ ಅವ್ರ ಪಾಯಿಂಟು ಲಾಸ್ಟಲ್ಲಿ ತೊಗೊಂಬಂದಂಥದ್ದು. ಸೊ ಮೆಚ್ಕೊಳ್ಳೇಬೇಕು ಕೊಟ್ಟಿರೋಂಥ ಪರ್ಫಾರ್ಮೆನ್ಸ್ ನೋಡ್ತು ಅಂತಂದರೆ. ಲಾಸ್ಟ್ ಸೀಸನ್ನು ಎಲ್ಲ ಕೊಲ್ಟೆ ಆಗೋಗ್ಬಿಟ್ಟಿದ್ರು ಬೆಂಗಳೂರು ಬುಲ್ಸು, ಬಟ್ ಈ ಮ್ಯಾಚ್ ಏನು ತೋರಿಸಿದ್ರು ಅವನ ಅಜ್ಜಿ ಇಲ್ಲ ಆಗಿರೋ ಬೆಂಗಳೂರು ಬುಲ್ಸಲ್ಲಿ. ಇವತ್ತು ಸೋತಿರ್ಬೋದು ನಾವು, ಅವನ ಅಜ್ಜಿ ಇಲ್ಲ, ದಮ್ಮಿದೆ, ತಾಕತ್ತಿದೆ ಈ ಟೀಮಲ್ಲಿ ಅಂತ ಅನ್ನಿಸ್ತು ನನಗೆ. ಹೌದು, ಆನ್ ಪೇಪರ್ ನೋಡ್ತು ಅಂದರೆ ಪುಣೇರಿ ಪಲ್ಟನ್ಸ್ ಸ್ವಲ್ಪ ಸ್ಟ್ರಾಂಗು ಅನ್ನೋ ಥರ ಎಲ್ಲರೂ ಹೇಳ್ತಾ ಇದ್ದೀವಿ, ನಾನು ಕೂಡ ಹೇಳಿದ್ದೆ. ಬಟ್ ಇಲ್ಲ, ದಿಲ್ಲಿದೆ, ದಮ್ಮಿದೆ ಅಂತ ತೋರಿಸ್ಬಿಟ್ಟಿದ್ದಾರೆ ಇವತ್ತು ನಮ್ಮ ಬೆಂಗಳೂರು ಬುಲ್ಸು. ಏನೋ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮು ಈ ಥರ ಡಿಸಿಷನ್ ಅಗೇನ್ಸ್ಟ್ ಹೋಗ್ತವೆ. ಈ ಥರ ನೋಡಿ ಲಾಸ್ಟ್ ಮೂಮೆಂಟಿಗೆ ಜರ್ಸಿ ಪೂಲು ಅದು ಇದು ಅಂತಲ್ಲ, ಕೆಟ್ಟ ಮಾತು ಬರ್ತವೆ ಗುರು ಬಾಯಲ್ಲಿ ನನಗೆ. ಥರ್ಡ್ ಅಂಪೈರ್ಗೆ ಜರ್ಸಿ ಪುಲ್ಲಿಂಗಿಂದ ಅಲ್ಲಿ ಪಾಯಿಂಟ್ ಹೋಗಿರೋ ಅಲ್ಲಿ ನಿಂತ್ಕೊಂಡವ್ನು ಪ್ಲೇಯರಲ್ಲಿ, ಆಮೇಲೆ ಜರ್ಸಿ ಪೂಲ್ ಆಗಿರೋ ಕೂತ್ಕೊಂಡವನಲ್ಲಿ. ಏನು ಹೇಳ್ತೀರಿ ಇವಾಗ? ಅದೇ ನನಗೆ ಬರ್ತಾರ ಕೋಪಕ್ಕೆ ಕೆಟ್ಟ ಮಾತುಗಳು ಬರ್ತಾವೆ, ಬೈಯೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ತಿದ್ದೀನಿ ಅಷ್ಟೇ. ಇಲ್ಲಿ ನಿಮಗೇನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವತ್ತು ಬೆಂಗಳೂರು ಬುಲ್ಸು ಚಿಂದಿಯಾಗಿ ಆಡಿದ್ರು, ನನ್ನ ಪ್ರಕಾರ ಸೋತಿರ್ಬೋದು, ಬಟ್ ಸಖತ್ತಾಗಿ ಆಡಿದ್ರು, ಚಿಂದಿಯಾಗಿ ಆಡಿದ್ರು. ಪುಣೇರಿ ಪಲ್ಟನ್ಸು ಮಸ್ತಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು, ಚಿಂದಿಯಾಗಿ ಆಡಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಟೈ ಬ್ರೇಕರು ಎಂಥ ಒಂದು ನೋಡಿ, ಮೊದಲನೇ ದಿನದಲ್ಲೇ ಇನಾಗ್ರಲ್ ದಿನದಲ್ಲೇ ಟೈ ಬ್ರೇಕರ್ ಅಂತ ಮ್ಯಾಚ್, ಇಂಥ ಮ್ಯಾಚ್ ಅದು ನಮ್ಮ ಬೆಂಗಳೂರು ಬುಲ್ಸು ಗೆದ್ದೇ ಬಿಡ್ತು ಅನ್ಕೊಂಡಿದ್ವಿ. ಬಟ್ಟು ಏನೋ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಬಟ್ ಅವ್ರ ಕಡೆನೂ ಕೂಡ ಮಸ್ತಾಗೇನೋ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಕಡೆ ಈ ಕಡೆ ನಮ್ಮ ಕಡೆ ಈ ಶಿಂಡೆ ಆಯಿತು ಅಂದರೆ ಆ ಕಡೆ ಆದಿತ್ಯ ಶಿಂಡೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಗೌರವ್ ಅವರು 5 ಬಂದಿರೋದಿಲ್ಲ ಅವ್ರಿಗೆ ಟ್ಯಾಕಲ್ಲು, ನಮ್ಮ ಕಡೆ ಇವ್ರಿಗೆ ಬಂದಿದೆ, ನಮ್ಮ ಕ್ಯಾಪ್ಟನ್ಗೆ ಬಂದಿರೋದಿಲ್ಲ ಡಿಫೆನ್ಸ್ ಪಾಯಿಂಟ್ಸ್ಗಳೆಲ್ಲ, ಟ್ಯಾಕಲ್ ಪಾಯಿಂಟ್ಸ್ಗಳೆಲ್ಲ. ಸೊ ಒಟ್ಟಲ್ಲಿ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಜಾಸ್ತಿ ಕೆಲಸ ಮಾಡಿದ್ದಾರೆ, ಅವ್ರಿಗಿಂತ ನಾವೇ ಜಾಸ್ತಿ ಕೆಲಸ ಮಾಡಿರುವಂಥದ್ದು. ಆಶೀಶ್ ಅವ್ರನ್ನೂ ಕೂಡ ಮೆಚ್ಕೊಬೇಕು, ಯಾಕಂದರೆ ಆಲ್ ಔಟ್ ಆಗುವಂಥ ಟೈಮಲ್ಲಿ ಆಶೀಶ್ ಅವರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಾಥ್ ಬಂದರು. ಅವರು ಕೂಡ ಮೆಜಾರಿಟಿ ಆಫ್ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ. ಏನು ತೊಗೊಂಡ್ರೆ ಏನೋಗರು, ಮೋಸ ಆಯ್ತಲ್ಲ ನಮಗಲ್ಲಿ, ಮೋಸದಿಂದ ಸೋತ್ವಲ್ಲ ಅಲ್ಲಿ ಅಂತ ಹೇಳ್ತೀರಾ. ಗೊತ್ತು ಗುರು, ಗೊತ್ತು,
ಆಕ್ಸೆಪ್ಟ್ ಮಾಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತೀವಿ. 2 ಪಾಯಿಂಟು ಈ ಸಲ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ರೂಲ್ಸು. ಮುಂಚೆ ಥರ ಎಲ್ಲ ಇವಾಗ ರೂಲ್ಸು 2 ಪಾಯಿಂಟ್. ಇವಾಗ ಮುಂಚೆ 5 ಪಾಯಿಂಟು, ಆ ಪಾಯಿಂಟ್ ಈ ಪಾಯಿಂಟ್ ಎಲ್ಲ ಇತ್ತು. ಇವಾಗ 2 ಪಾಯಿಂಟು. ಟೈ ಬ್ರೇಕರ್ ಹೆಂಗಿತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ. ನನಗೆ ಮ್ಯಾಚ್ ಸೋತಿರೋದ್ರಿಂದ ಏನೋ ಮಾತಾಡೋಕ್ಕೆ ಮನಸ್ಸಿಲ್ಲ. ಗೆದ್ದಿತ್ತು ಅಂದರೆ ಟೈ ಬ್ರೇಕರ್ ಬಗ್ಗೆನೂ ಮಾತಾಡ್ತಿದ್ದೆ, ಎಲ್ಲ ಬ್ರೇಕರ್ ಬಗ್ಗೆನೂ ಮಾತಾಡ್ತಾ ಇದ್ದೆ. ಆ ಗೌರವ್ ಟ್ಯಾಕಲ್ ಮಾಡ್ತಾರೆ ಗುರು, ಮ್ಯಾಚ್ ಗೆದ್ದೇ ಬಿಟ್ಟೆ ಅಂತ ಅನ್ಕೊಂಬಿಟ್ಟೆ ನಾನಲ್ಲಿ. ಸೂಪರ್ ಇದರಲ್ಲಿ ಟೈ ಬ್ರೇಕರಲ್ಲಿ ಇಲ್ಲ, ಪಕ್ಕ ಆಕಾಶದಿಂದ ಬರ್ತಾರೆ, ಅವ್ನ ಅಜ್ಜಿ ಪಾಯಿಂಟ್ಸ್ ಎತ್ಕೊಬರ್ತಾರೆ ಅಂತ ಅನ್ಕೊಂಡಿದ್ದೆ. ಅವು ಟ್ಯಾಕಲ್ ಯಾವಾಗಾದರೂ ಅವಾಗಲೇ ಅವನ ಅಜ್ಜಿ ಯಾಕೋ ನೆಗೆಟಿವ್ ಬಿತ್ತು ನನಗಿದು ಆಗಲ್ಲ ಅಂತ. ಬಟ್ ಅವೆಲ್ಲ ಆಗೋಕ್ಕಿಂತ ಮುಂಚೆ ಅದೇ ಹೇಳೋದ್ನಲ್ಲ, ಜರ್ಸಿ ಪುಲ್ಲಿಂಗು ಅದು ಮೋಸ ಆಗಿದೆ ನನಗೆ. ಅದಕ್ಕೆ ಇವತ್ತು ಮ್ಯಾಚ್ನ ಸೋತಿದ್ದು. ಟೈ ಬ್ರೇಕರ್ಗೆ ಹೋಗ್ತಾನೆ ಇರಲಿಲ್ಲ, ನಾವು ಅಲ್ಲೇ ಗೆದ್ಬಿಡ್ತಾ ಇದ್ವಿ. ಗೆದ್ವಿ ಅಂತ ಅನ್ಕೊಳ್ಳೋಂಥ ಟೈಮಲ್ಲಿ ಇಲ್ಲ ಗುರು ಜರ್ಸಿ ಪುಲ್ಲಿಂಗ್ ಅಂತ ಬಂದ ಅಲ್ಲಿ ಅಂಪೈರಲ್ಲಿ. ಅವನು ಬಾಯಿಗೆ ಇಟ್ಟಾಕ ಅವನ ಅಜ್ಜಿ